ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 42ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಹೊಸಬ್ರು ನನ್ನ ಒಂದು ಟೆಕ್ ಭರತ್ ಚಾನಲ್ ನೋಡ್ತಿರೋದು, ದಯವಿಟ್ಟು ಟೆಕ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೆಯ ನ್ಯೂಸ್ ನೋಡ್ಕೊಂಡ್ರೆ ಒಂದು ಬೆಂಕಿ ನ್ಯೂಸ್ ಅಂತ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಓಕ್ಲಾದಿಂದ. ನಿಮಗೆಲ್ಲ ಗೊತ್ತಿರಬೇಕು, ಸ್ಟ್ರೀಟ್ ಟೆಸ್ಟ್ ಬೈ ಓಕ್ಲಾ ಅಂತ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಓಕ್ಲಾದವರು ಒಂದು ರಿಪೋರ್ಟ್ ನಮಗೆ ನೀಡಿದ್ದಾರೆ. ಅದೇನೆಂದರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ, ಟಾಪ್ 14 ಕಂಟ್ರೀಸ್. ಅದೇನೇನೆಂದರೆ ಟಾಪ್ 5G ಸ್ಪೀಡು ಅಚೀವ್ ಆಗಿರುವಂಥದ್ದು ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಫಸ್ಟ್ ಇರುವಂಥದ್ದು UAE, ಸಖತ್ ಸ್ಪೀಡ್ ಇರುವಂಥದ್ದು. ಅಪ್ಲೋಡ್ ಸ್ಪೀಡು ಮತ್ತು ಡೌನ್ಲೋಡ್ ಸ್ಪೀಡೆಲ್ಲ ಸಖತ್ತಾಗಿರುವಂಥದ್ದು. ಮತ್ತು ನೆಕ್ಸ್ಟು ಈ ಥರ ಕತರು, ಆಮೇಲೆ ಮಲೇಷ್ಯಾ, ಸೌತ್ ಕೊರಿಯಾ ಈ ಥರ ಹೋಗ್ತಾ ಇರುತ್ತೆ. ಆದರೆ ನಮ್ಮ 14ನೇ ರ್ಯಾಂಕ್ನಲ್ಲಿ ನಮ್ಮ ಭಾರತ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಎಸ್, ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಇದು ತುಂಬ ಖುಷಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿನಕ್ಕೂ ನಮ್ಮ ಭಾರತ ಇಂಟರ್ನೆಟ್ 5G ಸ್ಪೀಡಲ್ಲಿ ತುಂಬ ಇಂಪ್ರೂವ್ ಆಗ್ತಿರ ಅಂತ ಹೇಳಬೇಕು. ಕಾರಣವೇನೆಂದರೆ ಈ 2 ಕಂಪನಿಯಿಂದ ನಾವು ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಜಿಯೋದಿಂದ ಆಮೇಲೆ ಪ್ಲಸ್ ಏರ್ಟೆಲಿಂದ, ಈ ಒಂದು 2 ಕಂಪನಿಯಿಂದನೇ ನಮ್ಮ ಭಾರತ ತುಂಬ ಅತಿ ಹೆಚ್ಚಾಗಿ ಇಂಟರ್ನೆಟ್ ಸ್ಪೀಡು ಚೆನ್ನಾಗಿ ಅಚೀವ್ ಮಾಡ್ತಿರುವಂಥದ್ದು. ನನಗನ್ಸುತ್ತೆ 1 ಅಥವಾ 2 ವರ್ಷದಲ್ಲಿ ಇನ್ನೂ ಅತಿ ಫಾಸ್ಟೆಸ್ಟಲ್ಲಿ ಸ್ಪೀಡ್ ಬರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಆಗಲಿ ಈ ರಿಪೋರ್ಟ್ಸ್ ಬಂದಿದೆ, ಬೆಂಕಿ ರಿಪೋರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೊಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಟೆಕ್ನೋ ಪವರ್ 6 Pro ಇದು ಲಾಂಚ್ ಆಗಿರುವಂಥದ್ದು ನಮ್ಮ ಭಾರತದಲ್ಲಿ. ಇದು ರೀಸೆಂಟ್ ಲಾಂಚ್ ಮೊಬೈಲ್ ಅಂತ ಹೇಳಬೇಕು. ಇದು ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.8 ಇಂಚಸ್ಸಿನ ಇರುವಂಥ ಒಂದು ಫುಲ್ HD+ AMOLED ಡಿಸ್ಪ್ಲೇ ಇರುವಂತಹದ್ದು. ಮೀಡಿಯಾಟೆಕ್ ಡೈಮೆನ್ಸಿಟಿ 6080 ಇರುವಂಥ ಒಂದು ಪ್ರಾಸೆಸರು, ಬೆಂಕಿ ಪ್ರಾಸೆಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಪ್ರೈಸ್ ರೇಂಜ್ ನೋಡಿದಾಗ ವರ್ತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಮೊಬೈಲು. ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆಮೇಲೆ ಇದರಲ್ಲಿ ಮೆಮರಿ ಫ್ಯೂಷನ್ ಐತೆ, 8+8GB 12+12GB ಬೆಂಕಿ ಮೊಬೈಲ್ ಅಂತ ಹೇಳಬೇಕು. ಅದ್ರ ಪ್ರೈಸ್ ರೇಂಜ್ ನೋಡಿದಾಗ ತುಂಬ ಬೇಜಾರಾಯ್ತು ಅಂತ ಹೇಳಬೇಕು. 8GB 256GB ನಮಗೆ ಎಷ್ಟಿರ್ತೈತೆ ಅಂದರೆ ನಮಗೆ 20,000ಕ್ಕೆ ಸಿಗ್ತೈತೆ. ಆದರೆ 12GB 256GB ಇದು ನಮಗೆ ಕೇವಲ 22,000ಕ್ಕೆ ಸಿಗ್ತಾ ಇರೋದು. ಸ್ವಲ್ಪ ಓವರ್ ಪ್ರೈಸ್ ಅಂತ ಹೇಳಬೇಕು. ಒಂದು 15-16 ಸಾವಿರ ಒಳಗಡೆ ತಂದಿದ್ರೆ ಬೆಂಕಿ ಮೊಬೈಲ್ ಅಂತ ಹೇಳ್ಬೇಕು. ಈ ಒಂದು ಪ್ರೈಸ್ ರೇಂಜ್ಗೆ ಸ್ವಲ್ಪ ಪ್ರಾಸೆಸರ್ ಅಪ್ಗ್ರೇಡ್ ಮಾಡಿದರೆ ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಆಗಿರ್ತೈತೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ದಿ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ಇವತ್ತೊಂದು ಸ್ಪೆಷಲ್ ಡೀಲ್ ತಂದಿದ್ದೀನಿ ನಿಮಗೋಸ್ಕರ. ಅದೇನಂದ್ರೆ ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ರೆಡ್ಮಿ 13C ಎನ್ನುವ ಒಂದು ಮೊಬೈಲು. ಈ ಒಂದು ಮೊಬೈಲ್ ನಿಮಗೆ ಆಫರ್ ಆಗಿ ಕೇವಲ ನಿಮಗೆ 7,800ಗಷ್ಟೇ ಸಿಗ್ತಿದೆ. ಬೆಂಕಿ ಮೊಬೈಲ್ ಅಂತ ಹೇಳಬೇಕು. ಮತ್ತು ಈ ಥರನೇ ಡೀಲ್ಸ್ ಬೇಕೆಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಥರ ಬೆಂಕಿ ಡೀಲ್ಸ್ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ತುಂಬ ಶಾಕಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಸ್ಕ್ಯಾಮ್ಸ್ ತುಂಬ ಇದು ವಿಪರೀತವಾಗಿ ನಡೀತೈತೆ ಅಂತ ಹೇಳಬೇಕು. 2020ರಿಂದ ತುಂಬ ಜಾಸ್ತಿ ಆಗಿದೆ. 2024ಗೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ನೀವು ನಂಬಲ್ಲ. ಅದೇನೆಂದರೆ, ಉದಾಹರಣೆಗೋಸ್ಕರ ಒಂದು ಘಟನೆ ಹೇಳ್ತೀನಿ ನಿಮಗೆ. ಸ್ಟೀಫೆನ್ಸ್ ಎನ್ನುವ ಒಂದು ರಿಚ್ ಬಿಸ್ನೆಸ್ ಮ್ಯಾನ್ ಇದ್ದ. ಇವನು ಟ್ರಿಪ್ ಹೋಗ್ತಿದ್ದ ಕಾಂಬೋಡಿಯಾಗೆ ಅಥವಾ ವಿಯೆಟ್ನಾಮ್ಗೆ ಟ್ರಿಪ್ ಹೋಗ್ತಾ ಇದ್ದಾರೆ ಈ ಥರ. ಆದರೆ ಏನಂದರೆ ನಮ್ಮ ಭಾರತೀಯರು ಒಂದು ಸ್ಕ್ಯಾಮ್ ಮಾಡ್ತಿದ್ದಾರೆ. ಅದು ಹೆಂಗಂದರೆ, ಟ್ರೈನಿಂಗ್ ಕೊಡೋದು, ಈ ಥರ ನೀವು ಸ್ಕ್ಯಾನ್ ಮಾಡಬೇಕು, ಈ ಥರ ನೀವೆಲ್ಲ ಮಾಡ್ಕೊಬೇಕು, OTP ಕಳ್ಸೋಂಗೆ ಈ ಥರ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಆ ಥರ ಟ್ರೈನಿಂಗ್ ಕೊಡೋದು. ಉದಾಹರಣೆಗೋಸ್ಕರ ಕನ್ನಡದವ್ರಿಗೆ ಹಿಂದಿ, ತಮಿಳು, ಇಂಗ್ಲೀಷು ಈ ಥರ ಅವ್ರವ್ರ ಭಾಷೆ ಕಮ್ಯುನಿಕೇಟ್ ಮಾಡಿ ಈ ಥರ ಒಂದು ಸ್ಕ್ಯಾಮ್ನ ನಡೆಸಿದ್ದಾರೆ. ಎಂತಕ್ಕಂದರೆ ಅವ್ರವ್ರ ಭಾಷೆ ಕಮ್ಯುನಿಕೇಟ್ ಆದರೆ ಅವಾಗ ಟ್ರೈನಿಂಗ್ ಆಗುತ್ತಂತ ಅವ್ರಿಗೆ. ಇದ್ರಿಗೋಸ್ಕರ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಎಲ್ಲ ಹ್ಯಾಕರ್ಸ್ ಆಗಿಬಿಟ್ಟು ಎಲ್ಲ ತುಂಬ ಸ್ಕ್ಯಾಮ್ ಆಗ್ತಿರುವಂಥದ್ದು ಮೇನ್ ನಮ್ಮ ಭಾರತದಲ್ಲಿ. ಹೌದು, ಈಗ ಉದಾಹರಣೆಗೋಸ್ಕರ ವಿಯೆಟ್ನಾಮಿಂದ
ಆಮೇಲೆ ಕ್ಯಾಂಬೋಡಿಯಾಗೆಲ್ಲ ತುಂಬ ಸ್ಕ್ಯಾಮರ್ಸ್ ಎಲ್ಲ ಹೋಗ್ತಾರೆ. ಆಮೇಲೆ ತುಂಬ ಸ್ಕ್ಯಾಮ್ ಮಾಡ್ತಾರೆ. ಈ ಥರ ಕಾಲ್ ಕಳಿಸೋದು, ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾರೆ ನಿಮಗೆ, ಈ ಥರ ಮಿಸ್ ಕಾಲ್ ಕಳಿಸೋದು, ಈ ಥರ ಲಿಂಕ್ ಕಳಿಸೋದು ವಾಟ್ಸಪ್ನಲ್ಲಿ, ಇದು ಲಿಂಕ್ ಕ್ಲಿಕ್ ಕೊಡಿ, ಈ ಥರ ನೀವು ಗಿವ್ ಅವೇ ವಿನ್ ಆಗ್ಬೋದು, ಈ ಥರ ಫ್ರೀಯಾಗಿ ಐಫೋನ್ ಸಿಗ್ಬೋದು ನಿಮಗೆ ಅಂತೆಲ್ಲ ಈ ಥರ ಎಲ್ಲ ನಿಮಗೆ ಮಾಡಿ ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಾರೆ. OTP ಕಳಿಸಿ ಈ ಥರ ನಿಮಗೆ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಎಲ್ಲ ಏನಾಗೋಯ್ತು ಅಂತ ಹೇಳ್ತಾರೆ. ಇದರೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ಇದರಿಂದ ನನಗನ್ಸುತ್ತೆ ಸ್ಟ್ರಿಕ್ಟ್ ತೊಗೊಬೇಕು ಅಂತ. ಯಾರಂದರೆ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಸ್ಟ್ರಿಕ್ಟ್ ತೊಗೊಬಹುದು ಅಂತ ನನಗನ್ಸುತ್ತೆ ಫ್ಯೂಚರಲ್ಲಿ. ಈಗ ಇದೇ ಜಾಸ್ತಿ ನಡೀತಾ ಇರೋದು ಸ್ಕ್ಯಾಮ್ಸ್, ಅಂದರೆ ಡಿಜಿಟಲ್ ಸ್ಕ್ಯಾಮ್ಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ನೋಡ್ರೆ, ಈ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ GT20 Pro ಬಗ್ಗೆ ಆಲ್ರೆಡಿ ಲೀಕ್ಸ್ ಬಂದ್ಬಿಟ್ಟಿದೆ ಗುರು. ಏನಿದು ಆಲ್ರೆಡಿ GT10 Pro ನೋಡಿರ್ಬೇಕು ನೀವು, ಬೆಂಕಿ ಮೊಬೈಲ್ ಅಂತ ಹೇಳಬೇಕು. ಈಗ GT20 Pro ಬಗ್ಗೆ ಒಂದು ರೂಮರ್ಸ್ ಲೀಕ್ಸ್, ಎರಡು ಒಂಥರ ಮಿಕ್ಸಪ್ ಆಗಿ ಬಂದಿರುವಂಥದ್ದು ನೋಡ್ತಾರ ತೋರಿಸ್ತಾನೆ ನಿಮಗೆ. ಅದೇನೇನಂದರೆ ಇದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಬರುತ್ತಂತೆ, ನೋಡ್ತಾರಲ್ಲ ಫೋಟೋ ತೋರಿಸ್ತಾನೆ ಲೀಕು. ಥರ ರಿಯಲಿಸ್ಟಿಕ್ ಆಗಿ ಸಖತ್ತಾಗಿರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಕಿಯಾಗಿರುವಂಥದ್ದು ಮೊಬೈಲು. ಮತ್ತು ಇದು MediaTek Dimensity 8200 ಪ್ರಾಸೆಸರ್ ಜೊತೆ ಬರುತ್ತಂತೆ. Android 14 OS ಇರುವಂಥದ್ದಂತೆ. ಅದು ನನಗನ್ಸುತ್ತೆ ಪಕ್ಕ 25,000 ಒಳಗಡೆ ಅಥವಾ 20,000 ಒಳಗಡೆ ಪ್ರೈಸ್ ರೇಂಜ್ ಆಗಿ ತರಬಹುದು ಅಂತ. ಎಂತಕ್ಕಂದರೆ ಇನ್ಫಿನಿಕ್ಸ್ ಅವ್ರು ಕೂಡ ಅಷ್ಟೇ ಒಂಥರ ಅಗ್ರೆಸಿವ್ ಆಗಿ ಪೋಕೋ ಥರ ಪ್ರೈಸ್ ರೇಂಜ್ ನೀಡ್ತಾರೆ. ಆದರೆ ಆಲ್ಮೋಸ್ಟ್ ಪೋಕೋ ಥರ ಅಲ್ಲ, ಪೋಕೋದವ್ರು ಸಖತ್ ಅಗ್ರೆಸಿವ್ ಆಗಿ ಪ್ರೈಸ್ ರೇಂಜ್ ನೀಡ್ತಾರೆ ಅಂತ ಹೇಳಬೇಕು. ಸೊ ಥಮ್ಸ್ ಅಪ್ ಅಂತ ಹೇಳ್ಬೇಕು ಪೋಕೋದವ್ರಿಗೆ, ಅಷ್ಟೊಂದು ಅಗ್ರೆಸಿವ್ ಪ್ರೈಸ್ ರೇಂಜ್ ಇಡ್ತಾರಲ್ಲ. ನೋಡೋಣ ಇನ್ಫಿನಿಕ್ಸ್ ಅವ್ರ ಈ ಒಂದು ಮೊಬೈಲು ಯಾವಾಗ ಮತ್ತು ಹೆಂಗೆ ಪ್ರೈಸ್ ರೇಂಜು ಹೆಂಗಿರುತ್ತೆ ಸ್ಪೆಸಿಫಿಕೇಶನ್ ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡಬೇಕಾಗತ್ತೆ. ಮತ್ತು ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಆ್ಯಪಲಿಂದ. ಆ್ಯಪಲ್ WWDC ಇವೆಂಟ್ ಆಲ್ರೆಡಿ ಡೇಟ್ ಮತ್ತು ಲೊಕೇಶನ್ ಅನೌನ್ಸ್ ಆಗಿರುವಂಥದ್ದು. ಅದೆಲ್ಲಂದರೆ ಆ್ಯಪಲ್ ಪಾರ್ಕ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಅದೆಷ್ಟರವರೆಗೂ ಅಂದರೆ ಜೂನ್ 10ರಿಂದ 14ವರೆಗೂ ಈ ಒಂದು ಇವೆಂಟ್ ನಡೆಯುತ್ತೆ ಅಂತ ಹೇಳ್ಬೇಕು. ಎಕ್ಸ್ಪೆಕ್ಟೆಡ್ ಏನಂದರೆ ತುಂಬ ರೂಮರ್ಸ್ ಬರ್ತಿರುವಂಥದ್ದು iOS 18 ಬಗ್ಗೆ, ಅದ್ರ ಪಕ್ಕ ಬರುತ್ತೆ ಅಂತ ಹೇಳಬೇಕು. AI ಫೀಚರ್ಸ್ ಇದೇ ತುಂಬ ಎಕ್ಸ್ಪೆಕ್ಟೆಡ್. ನಾನು ತುಂಬ ಎಕ್ಸ್ಪೆಕ್ಟ್ ಆಗಿದೆ ಈ ಒಂದು 2 ಇವೆಂಟ್ಸ್ನಿಂದ. ನೋಡೋಣ ಈ 2 ಅನೌನ್ಸ್ ಮಾಡ್ತಾರೆ, iOS 18 ಮತ್ತು ಪ್ಲಸ್ ಆ್ಯಪಲ್ ಏನೈತಲ್ಲ AI ಫೀಚರ್ಸ್ ಅನೌನ್ಸ್ ಮಾಡಬಹುದಾ ಅಂತ ನೋಡೋಣ. ಈ ಒಂದು ಇವೆಂಟಲ್ಲಿ, ಈ ಒಂದು ಇವೆಂಟು ಟೋಟಲಿ 4 ದಿವಸಕ್ಕೆ ರನ್ ಆಗುತ್ತೆ. ಮತ್ತು ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು, ಈ ನ್ಯೂಸು ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು CENTIN ಇವ್ರೇನು ಹೇಳಿದ್ದಾರೆ ಅಂದರೆ, ನೋಡ್ತಾರ ಸ್ಕ್ರೀನ್ ತೋರಿಸೋ ನಿಮಗೆ, ಅಕಸ್ಮಾತ್ ಎಲ್ಲರೂ ರೈಲ್ವೆಲಿ ನೋಡಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ನೀವು ನೋಡಿರ್ಬೋದು. ತುಂಬ ಜಾಸ್ತಿ ಚಾರ್ಜಿಂಗ್ ಎಲ್ಲ ಸ್ಟೇಷನ್ ಸಿಕ್ಕಿದೆ. ನೋಡ್ತಾರ ಸ್ಕ್ರೀನ್ ತೋರಿಸ್ತಾ ನಿಮಗೆ ಈ ಥರ ಚಾರ್ಜಿಂಗ್ ಸ್ಟೇಷನ್ ಸಿಕ್ಕಿರ್ತಾರೆ. ಅಕಸ್ಮಾತ್ ಲೋ ಆರ್ದ ನಿಮ್ಮ ಬ್ಯಾಟ್ರಿ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಬೋದಂತ. ಆದರೆ ನಿಮ್ಗೆ ಗೊತ್ತಿಲ್ಲ ಏನಂದರೆ ಒಂದು ಸೀಕ್ರೆಟು, ಅದೇನೆಂದರೆ ಒಂದು ಮ್ಯಾಲ್ವೇರ್ ರಿವ್ಯೂಸ್ ಮಾಡ್ತಾರೆ ನಿಮ್ಮ ಒಂದು ಮೊಬೈಲ್ಗೆ ಚಾರ್ಜ್ ಆಗ್ತಾರೆ. ಈ ಮ್ಯಾಲ್ವೇರ್ ಏನಂದರೆ ಜ್ಯೂಸ್ ಜಾಕಿಂಗ್ ಅಂತ. ಈ ಜ್ಯೂಸ್ ಜಾಕಿಂಗ್ ಏನೇನು ರಿಸಲ್ಟ್ ಆಗುತ್ತಂದರೆ, ನಿಮ್ಮ ಒಂದು ಏನೈತಲ್ಲ ಮೊಬೈಲ್ನಲ್ಲಿ ಮ್ಯಾಲೇಷಿಯಸ್ ಆ್ಯಪ್ನ ಡೌನ್ಲೋಡ್ ಮಾಡೋದು ಆಟೋಮ್ಯಾಟಿಕ್ ಆಗಿ ಅದೇ ಕಂಟ್ರೋಲ್ ಆಗೋದು. ಮತ್ತು ಹ್ಯಾಕರ್ಸ್ ಕೂಡ, ಅಂದರೆ ಸೈಬರ್ ಕ್ರಿಮಿನಲ್ಸು ಅಥವಾ ಹ್ಯಾಕರ್ಸು ಅಥವಾ ಸೈಬರ್ ಈ ಥರ ಒಂದು ಕ್ರಿಮಿನಲ್ಸ್ ಇರ್ತಾರಲ್ಲ, ಅವರು ನಿಮ್ಮ ಒಂದು ಅಕೌಂಟ್ನ ಹ್ಯಾಕ್ ಮಾಡಿ ಅದರಲ್ಲಿ ಏನಂತಲ್ಲ ಬ್ಯಾಂಕ್ ಅಲ್ಲಿರುವಂಥ ಒಂದು ದುಡ್ಡೆಲ್ಲ ಲೂಟಿ ಮಾಡಬಹುದು. ಇದು ಕೂಡ ಒಂಥರ ಸ್ಕ್ಯಾಮ್ ಆಗ್ತಿರುವಂಥದ್ದು. ಅದಕ್ಕೆ ದಯವಿಟ್ಟು ಎಚ್ಚರಿಕೆಯನ್ನು ನೀಡ್ತಿದ್ದಾರೆ CERTIN ಅವರು. ಅದಕ್ಕೆ ದಯವಿಟ್ಟು ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲೆಲ್ಲ ಅಕಸ್ಮಾತ್ ಚಾರ್ಜ್ ಲೋ ಆಗಿದ್ರೆ ದಯವಿಟ್ಟು ಪವರ್ ಬ್ಯಾಂಕ್ ಕ್ಯಾರಿ ಮಾಡಿ, ಬೆಸ್ಟ್ ಅಂತ ಹೇಳಬೇಕು. ಅವರು ಅದೇ ಬೆಸ್ಟ್ ಸಜೆಷನ್ ಹೇಳಿರೋದು. ದಯವಿಟ್ಟು ನಿಮ್ಮ ಒಂದು ಏನೈತಲ್ಲ ಪವರ್ ಬ್ಯಾಂಕ್ನ ಕ್ಯಾರಿ ಮಾಡಿ ಅಂತ. ಮತ್ತು ಇಷ್ಟು ಟೆಕ್ನಿಕ್ಸ್ ಹೇಳಿದಲ್ಲ, ಈ ಒಂದು ಟೆಕ್ನಿಕ್ಸ್ ಯಾವುದು ಇಷ್ಟ ಆಯ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಡೆಯಲ್ಲಿ ತಿಳಿಸಿ. ಮತ್ತು ಯಾವ ಫೇವ್ರೇಟ್ ಟೆಕ್ನಿಕ್ಸ್ ಅಂತಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಡೆಯಲ್ಲಿ ತಿಳಿಸಿ. ಮತ್ತು ಈ ಥರ ಟೆಕ್ನಿಕ್ಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ
ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.